यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। 28 ಇನ್ನ ಬಹಳ ದೂರ ಅದ. 1 ವರ್ಷ 9 ತಿಂಗಳದ ಅವಾಗ ಮತ್ತೊಮ್ಮೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಇನ್ಯಾವುದೇ ಭರವಸೆಗಳಿಗೆ ಅಪೇಕ್ಷೆಗಳಿಗೆ ನಂಬುದಿಲ್ಲ ಅನ್ನೋಕ್ಕಿಂತ ಅಪೇಕ್ಷೆ ಪಡಂಗಿಲ್ಲ. ಯಾವತ್ತು ಹೇಳ್ಬೇಕಾಯ್ತು ಹೇಳಿ, ಮುಗಿದೋದು ಅಧ್ಯಾಯ. ನಾನು ಇವತ್ತು ಕನ್ಕ್ಲೂಡ್ ಬಂದಿನಿ, ನಿಮ್ಗೆ ಹೇಳ್ಬಿಟ್ಟೆ. ನಾನು ಇದು ಭಾವನಾತ್ಮಕ ರಾಜಕಾರಣ ಇದೆಲ್ಲ. ನಾನು ನಿನ್ನೆ ನಮ್ಮ ಜನರ ಭಾವನಾತ್ಮಕ ವಿಚಾರಧಾರೆಗಳನ್ನ ನೋಡಿ ಬಂದು ನನ್ನ ಅಗ್ರೆಸಿವ್ ನಿನ್ನೆ ಕೂಲ್ ಆಗ್ಯದ. ನನ್ನ ಜನರ ಭಾವನೆಗಳಿಗೆ ಏನ ನೋವಾಗ್ಯದ ನನ್ನಿಂದ ಅನ್ನೋದನ್ನ ನಾನು ತಿಳ್ಕೊಂಡಿನಿ. ಇಂಥ ಯಾವ ವಿಷಯಗಳಿಗೂ ನನ್ಗೆ ಅವಕಾಶ ಇಲ್ಲ. ಸಮಯ ಸಂದರ್ಭ ಕಾಲ ನಿರ್ಣಯ ಮಾಡ್ತಾರೆ. ನಿಮಗೂ ಗೊತ್ತದ, ಜನರಿಗೂ ಗೊತ್ತದ, ಇದೇನು ಹೊಸದೇನಲ್ಲ. ನಾನು ಬಹಳ ಭಾವನಾತ್ಮಕ ನನ್ನ ಜನರ ಭಾವನೆಗಳ ಜೊತೆಗೆ ಇಲ್ಲಿ ಬಂದಿದ್ದೆ. ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಸಮಯ ಸಂದರ್ಭ ಇಲ್ಲ ಇಲ್ಲ ಇನ್ನೊಂದು ಈ ಸಲ ಮಂತ್ರಿಮಂಡಲ ರಚನೆ ಆಗುವ ಸಂಬಂಧ ಕೇಳ್ತಲ್ಲ, ನಿರಂತರ ಗೊತ್ತದ ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಬಹಳ ಸಲ ನನ್ ಕೇಳಿ, ನಾನು ಬಹಳ ಸಲ ಹೇಳಿದ್ದೀನಿ. ಆಮೇಲೆ ನಂದೇ ಒಂದು ಪ್ರಶ್ನೆ ಒಬ್ರು ಕೇಳಿದ್ರಿ, ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ. ನಾನು ಹೇಳಿದ ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್. ಅದೇ ಕಾಲ್. ಆದ್ರೆ ನೋಡ್ರಿ, ಎಮೋಷನಲಿ ವಿಷಯ ಇತ್ತು. ನನ್ನ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು ನಾನು ಹೇಳಿದ ಸುದೀರ್ಘ ಯಾರು ಬಂದ್ರು, ಏನೇನ್ ಹೇಳಿದ್ರು, ಏನೇನ್ ಮಾತಾಡಿದ್ರು. ಏನ್ ಅಧಿಕಾರ ಒಂದೇ ದೊಡ್ಡದ ಈ ಭೂಮಿ ಮೇಲೆ? ಷಡ್ಯಂತ್ರ ಎಲ್ಲಾನೇ ಮುಗಿದೋಗ್ಯದ. ಇದು ಪೋಸ್ಟ್ ಮಾರ್ಟಮ್ 3 ದಿನ ಆಯ್ತು, ಎಲ್ಲ ಗೊತ್ತಾಗ. ನಾನು ಒಂದೇ ಮಾತಾಡ್ತೀನಿ, ನನ್ನಂತ ಸ್ಟೇಟ್ ಬೋರ್ಡ್ ರಾಜಕಾರಣ ಯಾರು ಮಾಡಿಲ್ಲ. ಪ್ರತಿ ಸಲನು ಇದನ್ನೇ ಹೇಳ್ತೀರಿ, ಪ್ರತಿ ಸಲನು ಸೂಕ್ಷ್ಮವಾಗಿ ಹೇಳ್ತೀರಿ. ಒಂದು ಕ್ಲಾರಿಫಿಕೇಶನ್ ಕೊಡಿ ಜನರಿಗೆ. ನೀವು ಹಿಂದೆ ಆಗದೇ ಇರುವಂತಕ್ಕಂಥ ಹಿಂದೆ ಕಾರಣ ಯಾರು ಅಂತ ಮೊನ್ನೆ ಹೇಳಿನ. ಇಲ್ಲಿ ಹೇಳಿ ಸರ್, ನಮ್ಗೆ ಬೆಂಗಳೂರಲ್ಲಿ ಹೇಳಿ ಸರ್. ನಿಮ್ಮ ಜಾಗದಾಗಿತ್ತು ಅವ್ರು ಬೆಂಗಳೂರದಾಗಿದ್ರು ಅವ್ರು ಹೇಳಿ ನೀವು ಇದೇ ರೀತಿ ಹೇಳ್ತೀರಿ ಅಂತ ಯತ್ನಾಳ್ ಬೆಂಕಿ ಆಗಿದ್ರು. ಇಲ್ಲ ಬರ್ತಾರೆ ಇವರು, ಬಂದ ನಂತರ ಇದೇ ಹೇಳ್ತಾರೆ, ಇದೇ ಕಾಲ ಪಕ್ವವಾಗಿ ಮತ್ತೆ ಆದ್ಯತೆ ಕೊಟ್ಟಿದ್ದಾರೆ. ಹಣ ಕೊಟ್ಟವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಹಿರಿತನಕ್ಕೆ ಮತ್ತೆ ಒಳ್ಳೆ ಕೊಟ್ಟಿಲ್ಲ ಅಂತ ಹೇಳಿ ಆಡಿಯೋ ವಿಡಿಯೋಗಳೆಲ್ಲ ಹೊರಾಡ್ತಾ ಇದೆ ನಿಮ್ ಪಕ್ಷದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮುಂದಾಳ ಸಚಿವ ಸಂಪುಟ ಅಂತ ಹೇಳಿ, ಮುಂದಾಳ ಸಚಿವ ಸಂಪುಟ ಯತ್ನಾಳ್ ಅವ್ರು ಇಡೀ ರಾಜಕಾರಣ ಹೆಂಗ್ ನೋಡ್ಕೊಂಡ್ ಬಂದ್ರ ನಿಮಗೂ ಗೊತ್ತು. ಒಂದ್ ಮಾತು ಹೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳ ಆದ ಬಳಕ ಈ ಪದಗಳ ಅವ್ರು ಬಳಕೆ ಮಾಡಬಾರ್ದು. ಜನ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ, ಅವರಿಗೆ ಮಂತ್ರಿಗಳಾಗ್ಲಿಕ್ಕೆ ಅವಕಾಶ, ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರದ ಮಂತ್ರಿಗಳಾಗ್ಲಿಕ್ಕೆ ಪಕ್ಷ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ಮಾತಾಡಬಾರ್ದು. ಬಸನಗೌಡರಿಗೆ ಇದೇ ಮಾತಾಡಿ ಇಲ್ಲಿ ಮುಟ್ಟಾರ ಅವ್ರು. ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸುವರಿಗೆ. ನೀವು ಒಂದ್ ಪಕ್ಷದಾಗಿದ್ರೆ ನಿಮಗ ಆ ಪಕ್ಷ ಹೊರಗೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನ್ ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನ ಇನ್ನೂ ಬದಲಾವಣೆ ಆಗ್ರಿ. ನಿಮ್ ಸೋದರರು ಇದ್ದಾಗ ನಿಮ್ಗೆ ಹೇಳಿ ಹೋಗ್ಯಾರ ಅವ್ರು ಸ್ಮೂತ್ ಆಗಿ ಸೈಲೆಂಟ್ ಆಗಿ ರಾಜಕಾರಣ ಮಾಡಕ್ಕೆ. ನಾನು ಅದೇ ಹಾದಾಗ ಹೊಂಟಿನಿ. ಆಮೇಲೆ ನಾನು ಕೇಳಿದ್ರು ನೀವು ವಿನಾಯಕ ಒಂದು ಪ್ರಶ್ನೆ, ಅವರು ಸಣ್ಣ ಹುಡುಗರ ರೀತಿ ಮಾಡೋದ್ರ ಸಣ್ಣ ಹುಡುಗರು ಏನು ಮಾತಾಡ್ತಾರ ಅನ್ನೋದು ಬಹಳ ಮಹತ್ವ ಬರಂಗಿಲ್ಲ. ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತದೆ, ನನ್ನ ಜನ ಏನ್ ಹೇಳ್ತಾರೆ, ನಾನು ಅದಕ್ಕೆ ಐ ಡೋಂಟ್ ಕೇರ್ ಎನಿಬಡಿ. 10% ಕೂಡ ನೋಡ್ತೀನಿ ನಾನು. ಏನ್ ಆಗ್ಬೇಕು ಯಾರು ನಿಮ್ಮಂತವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕ.
ಜಿಲ್ಲೆಯ ರಾಜಕಾರಣದ ಯಾರ್ಯಾರು ಏನೇನ್ ಇದೀವೋ ಜನರಿಗೆ ಗೊತ್ತದ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದ ಅಧಿಕಾರಕ್ಕೆ ಬಂದವರಿದ್ದಾರೆ. ನಿಮ್ಮಂತವರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗೆ ನೀವೇನವ್ರ ವಿಚಾರ ಇಟ್ಕೊಂಡು ಕೇಳಿದ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗ್ ಪಕ್ಷ ನಿಷ್ಠೆ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಂಗಿಲ್ಲ. ಕೊನೆಗೆ ನಮ್ಮ ಪಕ್ಷದ ಹಿರಿಯರು, ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಲಹೆ ಕೊಟ್ಟಿದ್ದಾರೆ. ನನಗ ನೀವು ನಮ್ಮ ಜೊತೆಗಿರ್ಲಿ ಅಂತೇಳಿ. ಎಸ್, ಐ ಅಗ್ರಿ. ಕಾಂಗ್ರೆಸ್ ರಕ್ತನೋ ಇಲ್ಲ ಯಾವ್ದೋ ಮತ್ತೆ ರಕ್ತ ಯಾರು ಈ ಘಟ ರಕ್ತ ಇರ್ಬೋದು. ಯಾರು ನಿಮ್ ರಕ್ತ ಕಾಂಗ್ರೆಸ್ ರಕ್ತನೋ ಅಥವಾ ಯಾವ್ದೋ ಘಟ ರಕ್ತ ಯಾರಿಗೆ ಅವ್ರದ? ಹೌದಾ? ಹೌದಾ? ನಮ್ಮ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನ ನೋಡ್ತಿರ್ತೀನಿ ನಾನು. ಆದ್ರೆ ನಾನು ಮೊನ್ನೆ ಆದ್ರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕಗಳ ಬಗ್ಗೆ ಮಾತಾಡಿಲ್ಲ. ಇವೆಲ್ಲ ಗಮನಿಸಿರ್ಬೋದು. ನಾನು ಏನ್ ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದ್ದು. ಹೌದು, ಅದು ಇವತ್ತಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದ್ರೆ ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ, DNA ಎಲ್ಲರಿಗೂ ಗೊತ್ತದ. ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನ್ ಮಾಡಿದಾರ ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ ಸಾಧ್ಯದ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನ್ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ. ಇದು ಹೇಳೋ ಶಕ್ತಿ ಅದ ನೀವು ಕೊಡುಗ? ಇಟ್ ಇಸ್ ಅವರ್ ಕಮಿಟ್ಮೆಂಟ್. ವಿ ಡನ್ ವಿತ್ ದಟ್. ಹೇಳಂತ ಹೇಳಿ ನೀವು ನೋಡೋಣ. ಅಧಿಕಾರಕ್ಕೆ ಏನ್ ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಬಾಳೆ ಮಾತು ಬರುದು, ಮಾತು ಹೋಗೋದು. ನಾ ಹೆಂಗೇನ್ ಮಾಡಿ ಎಮೋಷನಲಿ ಆ ಕ್ಷಣಕ್ಕೆ ಆಗ್ಯದ. ನಾನು ರೆಕ್ಟಿಫೈ ಮಾಡ್ಕೊಂಡಿದ್ದೆ. ನನ್ನ ಪಕ್ಷದವರು ಆಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ್ರು, ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡ್ಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟರು. ಹೌದು, ಒಂದು ಮಂತ್ರಿ ಮಾಡ್ಲಿಕ್ಕಿಲ್ಲ ಅವ್ರು, ಆದ್ರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲಿ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟ ಆಯ್ತು. ನಿಮ್ ಜೀವನದಾಗ ಇದು ಕೇಳಂಗಿಲ್ಲ, ನಿರೀಕ್ಷೆನೆ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆ ಬರಂಗಿಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವ್ರು ನಮ್ಮವ್ರು. ಅದಕ್ಕೆ ಏನ್ ಹೇಳ್ಬಿಟ್ಟು ಇಂಥವು ಯಾವ ಅಪೇಕ್ಷೆ ಪಡಂಗಿಲ್ಲ. ನಮ್ಮ ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನ ಎಂದು ನಿರೀಕ್ಷೆ ಮಾಡಂಗಿಲ್ಲ. ಆಮೇಲೆ ನನಗೆ ಇನ್ನೊಂದು ಏನದ, ಅದು ಇಂಡಿ ದುರ್ದೈವ ಅನಿಸ್ತದ ನನಗೆ. ನನ್ಕಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ. ಅದೊಂದು ವಂಚಿತ ಭಾಗ್ಯ. ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಇದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದ ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದನ್ನ ಮತ್ತೆ ಅನಿವಾರ್ಯ ಅದ. ಇನ್ನೇನ್ರಿ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನ್ ಡಿಲಿಮಿಟೇಷನ್ ಆಗುದು, ಅವಾಗ ಏನ್ರ ಹೆಸರು ಚೇಂಜ್ ಮಾಡಿ ಮಾಡಿದ್ರೆ ಏನ್ರ ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂಥ ಸಂದರ್ಭ ಬಹಳ ಸಲ ಹೇಳಿದ್ದೀನಿ. ಕರ್ನಾಟಕದೊಳಗೆ ಫಸ್ಟ್ ಪ್ರಯಾರಿಟಿನೇ ಬೆಳಗಾವ್ ಆಗುತ್ತೆ. ಭೌಗೋಳಿಕವಾಗಿ ಇವತ್ತಿಗೂ ದೊಡ್ಡ ಜಿಲ್ಲೆಯಾಗಿ ಉಳಿದ್ಬಿಟ್ಟು ಅವಾಗ ಏನ್ ಜಿಲ್ಲೆಗಳು ಹೊಡೆದ್ರು JH ಪಟೇಲ್ರ ಕಾಲಾವಧಿ ಒಳಗೆ ಅವಾಗೇ ಆಗ್ಬಿಟ್ಟೈತಿ. ಇವತ್ತು ಅವಧಿ ಹೊಡೆದಿಲ್ಲ. ಆದ್ರೆ ನಮ್ ಡಿಮಾಂಡ್ ಅದ. ನಾನು ಬಹಳ ಸಲ ಹೇಳೀನಿ, ಇವತ್ತೇ ಆಗ್ಲಿ ಅಂತಿಲ್ಲ. ನೀವು ಎಂದಾದ್ರೂ ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದಲ್ಲಿ ಬಂತು ಅಂದ್ರೆ ನಮ್ಮನ್ನು ಪರಿಗಣಿಸ್ರಿ. ಬರೀ ನಮ್ದು ಒಂದೇ ಇಲ್ಲ, ಇಂಥ ಭಾಳ ಅದಾವ. ಮಧುಗಿರಿ ಅದ, ತುಮಕೂರದಾಗ, ಬೆಳಗಾವದಾಗ ಅತನಿ ಅದ, ಚಿಕ್ಕೋಡಿ ಅದ, ಬೈಲಹೊಂಗಲ್ ಅದ. ಬೇರೆ ಬೇರೆಯವ್ರು ಬಹಳ ಬೇಡಿಕೆ ಅದಾವ. ನಿಮ್ಮ ಅವಧಿಯಲ್ಲಿ ಮಾಡ್ತೀರಾ? ಹೇಳ್ದಲ್ಲ, ಕರ್ನಾಟಕ ಸರ್ಕಾರ ಮಾಡ್ತಿರ್ತೀನಿ, ಈ ತರ ಒಂದು ಕನ್ಫರ್ಮೇಶನ್ ನಾನ್ ಮಾಡ್ಬೇಕಂತ ಪ್ರಯತ್ನ ಮಾಡ್ಲಾಗ್ತೀನಿ. ಮಾಡ್ತಿರೋದು ನನ್ನ ಕೈ ಅದ. ಅದನ್ನ ಅಟ್ಲೀಸ್ಟ್ ನಾನು ಹಂಗಾರ ಪ್ರೆಷರ್ ಇಡಬೇಕಂತ ಯಾರು ಇವತ್ತಿನ ಸನ್ನಿವೇಶ ಅದು ಇರ್ಲಿಲ್ಲ. ಆ ಸನ್ನಿವೇಶ ಬಂದಾಗ ನೋಡೋಲ್ಲ. ಅದು ಮೊನ್ನೆ 3ನೇ ತಾರೀಕಿನಿಂದ ಆ ಸನ್ನಿವೇಶ ಇರ್ಲಿಲ್ಲ. ನಾನೇ ನಿಮ್ಗೆ ಹೇಳಿದ್ದಲ್ಲ, ಒಂದ್ ವೇಳೆ ಅವರ ಡಿಸಿಷನ್ ತಗೊಳ್ಳಿಲ್ಲ ಅಂತ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ದೆ. ಆ ಆಂಗಲ್ ಬಂದೆ ಎಮೋಷನಲಿ. ಬಟ್ ಇವತ್ತು ಅದ್ರದ್ದು ಸಮಸ್ಯೆ ಪರಿಹಾರ ಆಗ್ಯದ. ಎಲ್ಲ ಒಂದ್ ಮಾತು ಹೇಳ್ತೀನಿ,
ಅಲ್ಟಿಮೇಟ್ ಜನ. ನಿನ್ನೆ ಅಲ್ಲಿ ನೀವು ಇಂಡಿಯಾ ಐಬಿಗೆ ಬಂದಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಪರಿಸ್ಥಿತಿ, ಅವರ ಅಲ್ಲಿ ಆ ಇಡೀ ಘಟನೆಗಳನ್ನ ಗಮನಿಸಿದ್ರೆ ಅದೆಲ್ಲ ನೋಡಿ ನಾ ಮತ್ತೆ ಬೇರೆ ಏನು ನನ್ನನ್ನ ಇಷ್ಟಿದ್ದವ್ರು ಎತ್ತರ ತಂದಾರ ಅವ್ರ ಮಾತುಗಳು ಕೇಳಿ ಅಂದ್ರೆ ಏನಾಗ್ತದೆ? ಪ್ರಜಾಪ್ರಭುತ್ವದಾಗ ನಿಮ್ಗೆ ಹೇಳಬೇಕು, ಜನರ ನಿರ್ಣಯವನ್ನು ಪಾಲಿಸಬೇಕಾದದ್ದು ಪ್ರಜಾಪ್ರಭುತ್ವದ ಧರ್ಮ ಮತ್ತು ಕರ್ತವ್ಯ. ಯಾರು ಜನಸಮೂಹದ ಭಾವನೆಗಳನ್ನು ಸ್ಪಂದಿಸೋದಿಲ್ಲ, ಅವರು ಸಾರ್ವಜನಿಕ ಬದುಕಿನಲ್ಲಿ ಚುನಾಯಿತ ಪ್ರತಿನಿಧಿಯಾಗಲು ಸಾಧ್ಯ ಇಲ್ಲ. ಅವ್ರು ಗೌರವಿಸ್ಬೇಕಾಗ್ತದೆ. ರಾಜೀನಾಮೆ ಕೊಟ್ಟಿರೋದ್ರ ಹಿಂದಿನ ಉದ್ದೇಶ ಹೇಳಿದ್ರಿ, ಆಮೇಲೆ ನಿರ್ಧಾರದಿಂದ ಹಿಂದೆ ಸರಿದಿರೋದ್ರ ಬಗ್ಗೆ ಹೇಳಿದ್ರಿ. ಕೈ ತಪ್ಪದ ಪ್ರಮುಖ ಕಾರಣ ನಾನು ಹೇಳ್ತೇನೆ, ಸುರ್ಜೇವಾಲಾ ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದ್ದಾರೆ. ಏನು ಸರ್ಕಮ್ಟನ್ಸ್ ಆಯ್ತು ಅನ್ನೋದನ್ನ ನನಗೆ ಅದು ಸಮಾಧಾನ ಇದೆ. ಅದನ್ನ ಸಮಯ ಸಂದರ್ಭ, ಅದು ನಮ್ಮ ಸಮಯ ಸಂದರ್ಭ ಕೈ ತಪ್ಪದ ಕಾರಣ ಏನು? ಈಗ ಪ್ರತಿಯೊಂದಕ್ಕೂ ನೀವು ಲಾಸ್ಟ್ ಟೈಮ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ ಯಾವ ಮಾನದಂಡಗಳಿದ್ದಾವೆ, ಸಚಿವ ಸ್ಥಾನ ಅಲ್ಲ ಯಾವ ಮಾನದಂಡಗಳ ರಕ್ಷಣೆ ಮಾಡಿದ್ದೀರಿ ಅವರು ನನಗೆ. ನಿಮ್ಗೆ ಆ ಮಾನದಂಡಗಳು ನೀವು ಬಿಟ್ಟಾಗಿಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಕೈ ಬಿಟ್ರ, ಅಥವಾ ಯಾರಾದ್ರೂ ಲಾಬಿ ಮಾಡಿ ಕೈ ಬಿಡಿಸಿದ್ರ? ಒಂದು ಕಾರಣ ನಿಮಗೆ ನಾನು ಏನ್ ಹೇಳ್ಬೇಕಲ್ಲ ಅವೆಲ್ಲ ಮಾಹಿತಿ ನಿಮಗೆ ನನ್ನಿಂದ ಏನ ನೀವು ನಿರೀಕ್ಷೆ ಮಾಡ್ತೀರಿ, ಈ ಜಿಲ್ಲೆಯ ಜನರಿಗೆ ಮತ್ತು ನಿಮಗೂ ಅದು ಸಂಪೂರ್ಣ ಮಾಹಿತಿ ಇದೆ. ಏನೇನ್ ಆಯ್ತು ಏನೇನ್ ಆಗಿಲ್ಲ ಅದಕ್ಕೆ ನಾನು ಹೇಳಕ್ ಹೋಗಂಗಿಲ್ಲ. ನಾನು ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಲ್ಲ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿ ಇಲ್ಲ ಆಲ್ರೆಡಿ ಈಗಾಗಲೇ ಅವಕಾಶ ಇನ್ನೊಬ್ಬರು ಶಾಸಕರು ಅವಕಾಶದಿಂದ ವಂಚಿತರಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ನಾಡಗೌಡರು ನಮ್ಗೆ ಈ ಜಿಲ್ಲೆಯೊಳಗೆ 3 ಮಂದಿ ಉಳಿದವರೇ ನಮ್ಮನ್ನು ತುಳಿತಾ ಇದ್ದಾರೆ, ಹಿಂದಿಗೆ ಮನ್ಗುಳಿ ಅವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಸಾಸನೂರ್ ಅವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಉಸ್ತಾದ್ ಅವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಈಗ ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಆರೋಪ ಮಾಡಿರೋದು. ಈಗ ನಾಡಗೌಡರ ಪರಿಸ್ಥಿತಿಗೂ ನಾಡಗೌಡರ ಹಿಂದಿನ ಕಾರಣಕ್ಕೂ ನಿಮ್ ಕಾರಣಕ್ಕೂ ಒಂದೇನಾ ಅಥವಾ ಬೇರೆ ಬೇರೆನಾ? ನಿಮಗೆಲ್ಲಾ ಮಾಹಿತಿ ಅದ. ನಾನು ನಮ್ಮ ನಾಯಕರಿಗೆ ಒಂದು ಮಾತು ಕೊಟ್ಟೆ, ಅವರು ನನಗೆ ಇಲ್ಲಿಗೆ ಬರುವುದಾಗ ಸಹಿತ ಬಿ ಕೂಲ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಯು ಮಸ್ಟ್ ಕೆಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಮಚ್ ಅಗ್ರೆಸಿವ್ ಪರ್ಸನ್, ಯು ನೋ ಆಲ್ ದಟ್, ಬಟ್ ಟುಡೇ ಸಿನಾರೋ ಐ ವಿಲ್ ರೆಸ್ಪೆಕ್ಟ್ ಮೈ ಲೀಡರ್ಸ್ ವರ್ಡ್ಸ್. ಗೌರವ ಕೊಡಬೇಕಾಗ್ತದೆ. ನನ್ನ ಭಾವನೆಗಳು ಇಲ್ಲಿ ಬಹಳ ಅದಾವ, ಆದ್ರೆ ಅದನ್ನ ಇಲ್ಲಿ ತರೋ ಪರಿಸ್ಥಿತಿ ಒಳಗೆ ಇವತ್ತಿಲ್ಲ. ಒನ್ ಡೇ ಇಟ್ ವಿಲ್ ಕಮ್. ಪ್ರಜಾಪ್ರಭುತ್ವದೊಳಗೆ ಬಹಳ ಸಂದರ್ಭದಾಗ ಕೋವಿಡ್ 2019 ನೆನಪಿಸ್ಕೊಂಡ್ಬಿಡ್ರಿ. ಡನ್ ಇಟ್ ಎವ್ರಿ ಟೈಮ್ ಇನ್ ಎವ್ರಿ. ಬಟ್ ಇವತ್ತು ನನಗೆ ನಾನು ಒಂದು ಅತ್ಯಂತ ವಿಚಿತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀನಿ. ನನಗೆ ಸಂವೇದನಾಶೀಲ ಇದೆ, ನಾನು ಶಾಂತಿಯುತವಾಗಿ ಮಾಡಿದೆ. ನನಗೆ ಬೇರೆ ವಿಚಾರಗಳನ್ನ ಬೇರೆ ಸಂದರ್ಭದಾಗ ನೋಡೋಣ. ಇವತ್ತು ಇದು ಏನಿತ್ತು, ಒಂದು ಅವಕಾಶ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಕಾರಣಗಳೇನು ಅನ್ನೋದು ನಮ್ಮ ಲೀಡರ್ಸ್ ನನಗೆ ವಿವರಣೆ ಕೊಟ್ಟಿದ್ದಾರೆ. ಅವ್ರು ಕ್ವೈಟ್ ಅಂಡ್ ಕಾಮ್ ಆಗಿರೋದು ಹೇಳಿದ್ದಾರೆ. ಆಮೇಲೆ ಅವ್ರು ಮತ್ತೇನೇನು ಹೇಳಿದ್ರು ನಾನು ಅದನ್ನ ನನ್ನ ಲೈನಿಂದ ತೆಗೆದುಬಿಟ್ಟಿನಿ. ಹೇಳಿದ್ರೆ ನೋ ಎನಿ ಡಿಮಾಂಡ್. ಡಿ.ಕೆ. ಶಿವಕುಮಾರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಯಾರ ರಾಜೀನಾಮೆ ಕೊಡ್ತಿದ್ರು ಉದ್ದೇಶದಲ್ಲಿ ನಾವು ಕೊಡ್ತೀವಿ ಅನ್ನೋದು. ಅವ್ರು ಹೇಳೋ ಉದ್ದೇಶ ಏನಿತ್ತು ಅಂದ್ರೆ, ಅವ್ರು ಹೇಳೋದ್ರಲ್ಲಿ 2 ಉದ್ದೇಶ. ಇನ್ನು ನನ್ನ ಜೊತೆ ಅವ್ರು ಮಾತಾಡೋರು ಗಮನಿಸಿದಾರೆ. ನನಗೂ ಸಹಿತ ಕೆಲವು ಸಂದರ್ಭದೊಳಗೆ ಧರ್ಮಸಿಂಗ್ ಸಾಹೇಬರ ಮಂತ್ರಿಮಂಡಳದ ತಗೊಳ್ಳಿಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಒಪ್ಪುವುದಾಗಲಿಲ್ಲ. ನನಗೂ ಬೇರೆ ಬೇರೆ ಸಂದರ್ಭದಾಗ ಅನೇಕ ಅವಕಾಶಗಳನ್ನ ವಂಚಿತರಾಗಿದ್ದೀನಿ. ಆದ್ರೂ ನಾನು ಕೊನೆಗೆ ಸಮಾಧಾನದಿಂದ ನೀವು ಆ ರೀತಿ ನಿಮ್ಗೆ ನೋವಾಗಿಲ್ಲ, ನಮ್ಗೆ ಅರ್ಥ ಆಗ್ತದೆ, ಸಮಾಧಾನದಿಂದ. ಅದಕ್ಕೆ ಅವ್ರದ್ದೇನು ಅಂದ್ರೆ, ಪಕ್ಷದ ಸರ್ಕಾರ ಅದ, ನೀವೆಲ್ಲರೂ ಈ ರೀತಿ ಮಾಡೋದ್ರಿಂದ ತಪ್ಪವಾಗಿ ಆಗ್ತದೆ ಭಾವನೆ. ಮತ್ತೆ ಅವ್ರದೊಂದು ವೇ ಆಫ್ ಟಾಕಿಂಗ್ ಸ್ಟೈಲ್ ಬೇರೆ ಅದ, ನಿಮಗೂ ಗೊತ್ತು. ಆ ರೀತಿ ಮಾಡಿದ್ರು ಸರ್. 2028 ಚುನಾವಣೆ ಬೇರೆ ಈಗ ಯಾರು ನಿಮ್ಮ ಜೊತೆ ರಣತಂತ್ರ ರೂಪಿಸಿದಾರೆ ಅವರಿಗೆ ಎಫೆಕ್ಟ್ ಆಗುತ್ತೆ? ನಾನು ಮುಂದು ವರ್ಷ ಎಷ್ಟು ದಿವಸದ 19 ತಿಂಗಳು ಇರ್ಬೋದು. ಆ 1 ತಿಂಗಳೇನು ಇರ್ತವಲ್ಲ,
ಅಲ್ಲ ಎಫೆಕ್ಟ್ ಆಗುತ್ತಾ ನಿಮ್ಗೆ ಹೆಸರು ಹೇಳಿ. ಚುನಾವಣೆ ನೋಟಿಫಿಕೇಶನ್ ಏನ್ ಆಗ್ತಾವಲ್ಲ ಆ ಸಂದರ್ಭ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಮಾಡಿದ ತಕ್ಷಣ ಈ ಸತ್ಯ ವಾಸ್ತವ ಅಂತ ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕಾರ್ಯಕರ್ತರು ಗೊಂದಲ ಆಗಿದೆ ಸರ್. ನಿಮ್ಮ ವಿರುದ್ಧ ನಿಮ್ಮ ಬೆಂಬಲಿಗರು ಅವ್ರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಬಟ್ ಎಂಪಿ ಪಟ್ಟಣದಲ್ಲಿ ಸಚಿವ ಸ್ಥಾನ ಸಿಗುವಾಗ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರು ಅಂದ್ರೆ ಅವ್ರ ಬೆಂಬಲಿಗರು ಕೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸಚಿವ ಸ್ಥಾನ ಎಂಪಿ ಪಟ್ಟಣದಲ್ಲಿ ಸಿಕ್ಕಿರಲ್ಲ ಸೋಷಿಯಲ್ ಮೀಡಿಯಾ ಪ್ರಶ್ನೆ ಕಾರ್ಯಕರ್ತರ ಅಭಿಪ್ರಾಯ ಸರ್. ನೀವು ಯಾರು ಮಾಡಿ ಅವ್ರಿಗೆ ಕೇಳಿ ನಿಮ್ಮ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಕೇಳ್ರಿ ಯಾರು ಮಾಡಿ ಅವ್ರಿಗೆ ಕೇಳ್ರಿ. ಅಂಬಿ ತಿಮ್ಮಾಪುರ ಅವರು 98% ಆಡಿಯೋ 70% 80% ನಮ್ಗೆ ನಿಮಗೂ ಏನಿಲ್ಲ ಮಾತನಾಡ್ತಾ ಇದ್ದಾರೆ. ಯಾವಿಲ್ಲ ನಮ್ಮ ಸರ್ಕಾರದೊಳಗೆ ಇವೆಲ್ಲ ವನಪುಗಳು ಯಾವೂ ಇಲ್ಲ. ಬಹಳ ಕ್ಲೀನ್ ಆಗಿ ಡಿಸಿಷನ್ ಮಾಡಿದ್ದಾರೆ. ಕೆಲವು ಅಸಮಾಧಾನ ಅಸಂತುಷ್ಟತೆ ಇದ್ದೇ ಇರ್ತದೆ. ಬಗ್ಗೆ ಅಷ್ಟು ಬಹಳ ನಾಡಗೌಡರಿಗೆ ನಿಮ್ಗೆ ಕಾಂಪಿಟೇಷನ್ ಇದೆ ಅನ್ನೋದು ಕೇಳ್ಕೊಂಡಿದ್ದೆ. ಇಬ್ಬರಿಗೂ ಸಿಗ್ಲಿಲ್ಲ. ಅಂಥದ್ದೇನು ನಮ್ಮ ಜಿಲ್ಲೆಗೆ ಅಂಥದ್ದೇನು ಅಷ್ಟು ಪವರ್ಫುಲ್ ಆಗಿ ಏನು ಇಲ್ಲ, ಲೂಸ್ನೆಸ್ ಏನಿದೆ ರಾಜಕಾರಣ ಇಬ್ಬರಿಗೂ ಯಾಕೆ ಕಡೆಗಣಿಸಿದ್ರು? ನಾನು ಮಾತಾಡಿನು ನಾಡಗೌಡರು ಮಾತಾಡ್ಯಾರ. ಮತ್ತೊಮ್ಮೆ ಯಾಕೆ ಮಾತಾಡ್ಬೇಕು? ನಾನು ಮಾತಾಡಿದ್ದೆ, ನಾಡಗೌಡರು ಮಾತಾಡಿದಾರೆ. ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡವ್ರು ಇದ್ದಾರೆ. ಮಂಡಳಿ ನಾವು ನಾನು ನಿಮ್ಗೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಹೋದ ಸಲ ಸರ್ಕಾರ ರಚನೆ ಆದಾಗ್ರೆ ನಿಗಮ ಮಂಡಳಿ ಆಗಾಗಿಲ್ಲ. ನಾನು ಮುಂದಿನ ದಿನಮಾನದಲ್ಲೂ ವೆರಿ ಮಚ್ ಕ್ಲಾರಿಟಿ. ಜಿಲ್ಲೆಗೆ ಕಾರ್ಯಕರ್ತರಿಗೆ ಸರಿ ಅಧಿಕಾರ ಸಿಗ್ತಾ ಇಲ್ಲ, ನೀವು ಯಾವ MLA-ಗಳು ಕೊಡಿಸ್ತಾ ಇಲ್ಲ ಒಗ್ಗಟ್ಟಾಗಿ ಅನ್ನೋದು ಕಾರ್ಯಕರ್ತರಿಂದ ದೊಡ್ಡ ಅಸಮಾಧಾನ ಇದೆ. ನಾನು ಇಲ್ಲ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಹಳವು ಪಕ್ಷ ಶಾಸಕರಿಗೆ ಪ್ರತಿ ಕಾರ್ಯಕರ್ತ 3 ಹೆಸರು ತಗೊಂಡಿದ್ರು. ಕಡೆಗೆ 2 ತಗೊಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಈಗನೇ ಮಾಡ್ಬೇಕು ಒಂದು. ಬಟ್ ನಾನ್ ನಮ್ಮ ಕಾರ್ಯಕರ್ತರಿಗೆ ಮಾಡೀನಿ. ಆಮೇಲೆ ಒಂದು ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ನನ್ನ ಕ್ಷೇತ್ರದ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ಮಾಡಿದ್ದೀನಿ. ನನ್ನಲ್ಲಿ ಅಕಾಮಿಡೇಷನ್ ಮಾಡಿದ್ದೀನಿ. ಬೇರೆ ಬೇರೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ದಾಗ ಮಾಡಿದ್ದೀನಿ, ನಾಮಿನೇಷನ್ ದಾಗ ಮಾಡಿದ್ದೀನಿ. ನಮ್ಮಲ್ಲಿ ಕಾರ್ಯಕರ್ತರು ಯಾರೇ ಅಸಮಾಧಾನ ಅವ್ರ ನೀವು ಬಂದು ನನಗೆ ಹೇಳಿದ್ರಿ ಅಂದ್ರೆ ಜಿಲ್ಲೆ ಕಾರ್ಯಕರ್ತರಿಗೆ ಒಗ್ಗಟ್ಟಾಗಿ ಜಿಲ್ಲೆ ಯಾರು ಲೀಡ್ ಮಾಡ್ತಾರಲ್ಲ ನೀವ್ರಿಗೆ ಪ್ರಶ್ನೆ ಜಿಲ್ಲೆಯ ಶಾಸಕರ ಎಲ್ಲಾ ಹೇಳಿಕೆಗಳು ಕಾಂಗ್ರೆಸ್ನಲ್ಲೂ ಭಾಗ ಬಂದಿದೆಯಾ? ಇದು ಆಂತರಿಕ ಪ್ರಜಾಪ್ರಭುತ್ವ. ಕಾಂಗ್ರೆಸ್ ಬಹಳ ವರ್ಷಗಳಿಂದ ಇರ್ತಕ್ಕಂಥವ್ರು ನಾವೆಲ್ಲ ಆಲ್ ಸೀನಿಯರ್ಸ್. ಅನೇಕ ವಿಚಾರಗಳನ್ನ ಬೇರೆ ಬೇರೆ ವಿಷಯಗಳನ್ನು ಬಾಕಲು 1, 2, 3, 4 ಅನ್ನೋದಿಲ್ಲ. ಬಾಕಲು ಒಂದೇ ಅದ. ಅದು ಅಭಿಪ್ರಾಯ ಭೇದಗಳು ವಿಚಾರಗಳು ಬೇರೆ ಬೇರೆ ಅದಾವ. ಬಾಕಲು 4 ಇಲ್ಲ ಹಂಗೇನ್ ತಿಳ್ಕೊಕ್ ಹೋಗ್ಬೇಡ್ರಿ. ಬಾಕಲು ಒಂದೇ ಅದ, ಮನಿನೂ ಒಂದೇ ಅದ. ಅದ್ರ ಒಳಗಿರೋರಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ಬೇರೆ ಬೇರೆ. ಚುನಾವಣೆ ಪರಿಣಾಮ ಬೀರುತ್ತಾ 28ಗೆ? ಅವತ್ತು ನೀವು ಏನಾರ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದ? ಪೀಪಲ್ ವಿಲ್ ಥಿಂಕ್. ಹೇಳ್ಬಿಡಿ ಸರ್. ನಾನ್ ಜ್ಯೋತಿಷಿ ಹೇಳ್ಕೊತೀನ ಇಲ್ಲ, ಜನ ಹೇಳ್ತಾರ ಅವತ್ತು. ನನ್ನ ಜೀವನದಾಗ ಎಲ್ಲಾ ಪ್ರಶ್ನೆಗಳನ್ನ ಮುಗಿಸಿ ಎದ್ದು ಹೋಗಿ ನನ್ನ ಪತ್ರಿಕೆ ಬಹಳ ಚೆನ್ನಾಗಿ ಏನ್ ಮಾಡ್ತಾರ, ತಮಗ್ ಬೇಕಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತಾರ. ತಮಗ್ ಬೇಡದನ್ನ ಕಿವಿ ಕುಡದೆ ಎದ್ದು ಹೋಗ್ತಾರೆ. ಆದ್ರೆ ವಿ ಆರ್ ವೆರಿ ಡಿಫ್ರೆಂಟ್ ಇನ್ ಆಲ್ಮೋಸ್ಟ್ ಆಲ್ ಇಶ್ಯೂಸ್. ನಿಮ್ ಎಲ್ಲಾ ಪ್ರಶ್ನೆಗಳನ್ನ, ನಿಮ್ ಎಲ್ಲಾ ವಿಚಾರಗಳನ್ನ ನಾನು ಬಹಳ ನನಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ನಿಮ್ಮ ಮುಂದೆ ವಿವರಣೆ ಕೊಡ್ತಕ್ಕಂಥ ನಾನು ಎಲ್ಲ ಹೇಳ್ಬೇಕು. ಮತ್ತೆ ಮುಗಿತ ಫ್ಯಾಕ್ಟ್ರಿ ಕ್ಲೋಸ್ ಆಗೋಕೆ ಏನ್ ಮಾಡೋರು? 28ರ ತನ ಇಂತ ಯಾವ ವಿಷಯ ಅದಾವನಿಗೆ ಇಷ್ಟೇ. ನಾವ್ ಏನ್ ಅಪೇಕ್ಷೆ ಪಡುದು, ಯಾರಿಗೆ ಅವಕಾಶ ಸಿಗ್ತದೆ ಒಳ್ಳೆ ಕೆಲಸ ಮಾಡಿ. ಸರ್, ಈಗ ಸಚಿವ ಸ್ಥಾನ ಸಿಗದೆ ಇದ್ದಕ್ಕಾಗಿ MB ಪಾಟೀಲ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿದ್ರೆ ಇವರು MB ಪಾಟೀಲ್ ಅವರೇ ಕಾರಣ ಅಂತ ಹೇಳಿ ಮತ್ತೊಬ್ಬರು ತಗೋತಿದ್ರ ಅನ್ನೋದು ದಯಾಸಾಗರ್ ಎಲ್ಲ ನಂತರ ಭೀಮಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿ ಒಳಗೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ನೀರು ಇವತ್ತು ನದಿ ಒಳಗದ. ಭೀಮೆ
ಜುಲೈ 24ನೇ ತಾರೀಕಿನ ನೀರಿಲ್ಲ. ನಾನೇ ಒಂದು ಟಾಸ್ಕ್ ಫೋರ್ಸ್ ಸಭೆ ಮಾಡಿದೆ ಎಲ್ಲ ಅಧಿಕಾರಿಗಳು. ಸೊ ಭೀಮಾ ಇವತ್ತ ಬಹಳ ದೊಡ್ಡ ಪ್ರಮಾಣದ ನಿಧಿ ಹರಿತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆಮೇಲೆ ನಿಮ್ ಇನ್ನೊಂದು ಹೇಳ್ತೀನಿ, ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿಯೂ ಆಗಿಲ್ಲ. ಆಮೇಲೆ ಇವು ಕೃಷ್ಣಾವಿಂದ ಮುಖಾಂತರ ಸಹಿತ ನೀರು ಹರಿಸ್ತಾ ಇದ್ದೀವಿ ಕೆರೆಗಳಿಗೆ, ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಬರಗಾಲ ಏನು ಅವಸ್ಥೆ ಇದೆ ಅದ್ರ ಬಗ್ಗೆ ಈಗ ಬರಗಾಲ ಅಲ್ಲ, ಬರ ಅಂತರೂ ಇದೆ. ಮಳೆ ಸರಾಸರಿ ಎಷ್ಟು ಪ್ರಮಾಣದ ಆಗ್ಬೇಕಾಯ್ತು, ಮಳೆ ಕೊರತೆ ಇರೋದ್ರಿಂದ ರೈತರಿಗೆ ತೊಂದರೆ ಆಗಿದೆ. ಆದ್ರೂ ನಿರೀಕ್ಷೆ ನೋಡ್ತಾ ಇದೀವಿ. ಆಮೇಲೆ ನಿಮ್ಗೆ ಹೇಳ್ತೀನಿ, ನಮ್ಮ ಜಿಲ್ಲೆ ಏನದಲ್ಲ, ಯೂಶುವಲಿ ಜುಲೈ ಆಗಸ್ಟ್ದಾಗೆ ಮಳೆ ಆಗೈತೆ. ಖರೀಫ್ಗಿಂತ ಬೆಟರ್ ರಬಿ ಒಳಗೆ ಅದ. ಮುಂದಿನ ನಿರೀಕ್ಷೆ ಮಾಡೋಣ. ರೈತರಿಗೆ ಪರಿಹಾರ ಕೊಡಬೇಕು. ಅದೊಂದು ಕ್ರೈಟೇರಿಯಾ ಅದ. ಬರ ಅಂತ ಘೋಷಣೆ ಮಾಡ್ಬೇಕಾದ್ರೆ ಒಂದೇ ಮಾಡ್ಲೆ ತಗೋದಿಲ್ಲ. ಇಡೀ ಮುಂಗಾರು ಹಿಂಗಾರು ವಿಫಲರಾಗಿ ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಅಧ್ಯಯನ ಮಾಡಿ ಅದಕ್ಕೆ ತನ್ನದೇ ಆದಂತ ಮಾರ್ಗಸೂಚಿಗಳದಾವ. ಅದನ್ನ ಕೊಂಡು ಹಿಡಿದು ಕೊನೆಗೆ ಅನಿವಾರ್ಯ, ಒಟ್ಟು ಮಳೆನೇ ಆಗ್ಲಿಲ್ಲ, ಪರಿಸ್ಥಿತಿನೇ ಬಿಡಾಯಿಸ್ತು, ಅನಿವಾರ್ಯ ಸರ್ಕಾರ ತೀರ್ಮಾನ ಬರ್ತದೆ. ಇವತ್ತು ಈಗಾಗಲೇ ಬರದ ವಿಚಾರಕ್ಕಾಗಿನೇ ಮುಖ್ಯಮಂತ್ರಿಗಳು ಗುಲ್ಬರ್ಗಾದಾಗ ಒಂದು ಡಿವಿಷನ್ ಸಭೆ ಮಾಡಿದ್ರು, ನಂತರ ಬೆಳಗಾವ್ ಮಾಡಿದ್ರು, ನಂತರ ಚಿತ್ರದುರ್ಗ ಮಾಡಿದ್ರು. ಇವತ್ತ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ರೆವಿನ್ಯೂ ಮಿನಿಸ್ಟರ್ ಪರಮೇಶ್ವರ್ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ಬರದ ವಿಚಾರದಲ್ಲಿ. ಇವತ್ತು ಕೆಲವು ಮಂತ್ರಿಗಳು ಗಮನಿಸಿದೆ, ನಾನು ಈಗ ನಿನ್ನೆನೆ ತಗೊಂಡಿದ್ದಾರೆ, ಬೇರೆ ಬೇರೆ ಕಡೆ ಅವರು ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಬರ ವೀಕ್ಷಣೆನ ಜೆಡಿಎಸ್ ತಂಡ ಮಾಡ್ತಾರೆ, ಬಿಜೆಪಿ ಪಕ್ಷದಿಂದ ತಂಡ ಮಾಡ್ಕೊಂಡು ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ? ಬರೀ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸಚಿವ ಸ್ಥಾನಕ್ಕಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಜನರು. ನಾನು ಹೇಳಿದಲ್ಲಿ ನಿಮಗೆ ಜುಲೈದೊಳಗೆ ನಾನೇ 3 ಸಭೆ ಮಾಡಿದ್ದೆ. ಈ ಭೀಮಾ ನದಿ ಗಂಡಾಂತನೆ ಮಾಡಿ ಬರ ವೀಕ್ಷಣೆಗೆ ಯಾರು ಬರ್ಲಿಲ್ಲ. ನಮ್ಮ ಜಿಲ್ಲೆ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಗುಲ್ಬರ್ಗ, ಬೆಳಗಾವ್, ಚಿತ್ರದುರ್ಗ ಯಾವ ವಿಷಯದ ಮೇಲೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿದಾರಂತ ಫೀಡ್ಬ್ಯಾಕ್ ಎದುರು ತಗೊಂಡಿರ್ತೀವಿ. ಚರ್ಚೆ ಏನಾಗ್ಯಾವಂತ ನೀವು ಅಲ್ಲಿ ಬರದ ನಿರ್ವಹಣದ ಬಗ್ಗೆನೇ ಚರ್ಚೆ ಆಗಿದೆ. ಚುನಾಯಿತ ಪ್ರತಿನಿಧಿಗಳು ಕರೆಸಿ ಏನೇನಾಗಿದೆ, ಈಗ ನಾವೆಲ್ಲ ಬೆಳಗಾವ್ ಹೋಗಿ ಮಾತಾಡ್ಲಿಲ್ವಾ, ಏನಾಯ್ತು ಪರಿಸ್ಥಿತಿನೋ ಅವ್ರವ್ರ ಭಾಗದ ಎಲ್ಲರೂ ಹೇಳಿದ್ದಾರೆ. ಬರದ ವಿಷಯದೊಳಗ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನ, ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಅಗ್ರೆಸಿವ್ ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಏನು ಮನವಿ ಮಾಡ್ಕೋಬೇಕಾಯ್ತು, ಮನವಿಯನ್ನು ಮಾಡ್ಕೋತಾ ಇದ್ದಾರೆ, ನಮ್ಮ ಸಹಾಯಕ್ಕೆ ಬರ್ರಿ ಅಂತೇಳಿ. ಸೊ ಸರ್ಕಾರ ಬರದ ನಿರ್ವಹಣೆಯಲ್ಲಿ ಬಹಳ ಕಳಕಳಿಯಿಂದ ಕೆಲಸವನ್ನು ಮಾಡ್ತಾ ಇದೆ. 371 ಹೋರಾಟ ಪ್ರಾರಂಭ ಆಗಿದೆ. 371 ಬಹಳ ಸಲ ಹೇಳಿ ನಾನು, ಎಂ ಸಜ್ಜನ್ ಅವರು ಅವಾಗ ಹೇಳದಾಕ್ರೆ ನಾವು ಯಾರು ಕಿವಿ ಬಿಡ್ಲಿಲ್ಲ. ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಚಾಪ್ಟರ್. ಇವತ್ತು ನಾವು ಏನು ಕೇಳಿದ್ರು ಸಹಿತ ಕೇಂದ್ರ ಸರ್ಕಾರ ಅದನ್ನ ಪರಿಗಣಿಸಬೇಕಾಗ್ತದೆ, ಆ ಪ್ರದೇಶವನ್ನ ಒಳಗೊಳ್ಳಕ್ಕೆ. ಆದ್ರೆ ಆ ಟೈಮ್ನಾಗ, ಅಪ್ರೋಪ್ರಿಯೇಟ್ ಟೈಮ್ನಾಗ ನಾವು ಮಾಡಲಿಲ್ಲ. ಅದ್ರ ನೋವು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಆಕ್ಚುಲಿ ಹೈದರಾಬಾದ್ ಕರ್ನಾಟಕ ಬರ್ತಾ ಇರ್ಲಿಲ್ಲ, ಬಳ್ಳಾರಿ. ಅದು KC ಕೊಂಡಯ್ಯನಂತವ್ರು ಸೋನಿಯಾ ಗಾಂಧಿ ಅವ್ರಿಗೆ ಚುನಾವಣೆ ಗೆಲ್ಸಿದಾರ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರೆಲ್ಲ ಪ್ರಯತ್ನ ಮಾಡಿ ಸೇರಿಸಿದಾರ. ಅದಕ್ಕೆ ನಮ್ಮಿಂದ ಆಗ್ಲಿಲ್ಲ. ಅವತ್ತು ನಾವ್ ಯಾರು ಆ ಜಗದಾಗ ಇದ್ದೀವಿ, ಒತ್ತಾಯ ಪೂರ್ವಕವಾಗಿ ನಾವೇನ್ ಸೇರಿಸ್ಕೋಬೇಕಾಯ್ತು, ಆಗ್ಲಿಲ್ಲ. ಆದ್ರೆ ಇವತ್ತು ಅದ್ರ ಪರಿಸ್ಥಿತಿ, ಅದನ್ನ ಅನುಭವಿಸ್ತಾ ಇದೀವಲ್ಲ. ಬಟ್ ಇವತ್ತು ಆರ್ಟಿಕಲ್ 371 ಮೇಲೆ ನಾವೇನು ಹೋರಾಟ ಮಾಡ್ತೀವಿ ಅಂದ್ರೆ ನನಗೇನು ಅಷ್ಟು ಅದು ಸ್ವಲ್ಪ ಯಶಸ್ವಿ ಕಾಣ್ತೀವಿ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಹೋರಾಟಗಳು ಇರ್ಬೇಕಾಗ್ತದೆ. ಅವ್ರ ಡಿಮಾಂಡ್ ಮಸ್ಟ್ ಬಿ ಆಲ್ವೇಸ್ ದೇರ್. ಸರ್ಕಾರ ಇಂದಿಲ್ದ ನಾಳೆಗೆರೆ. ಯಾಕಂದ್ರೆ ನಿಮ್ಗೆ KSRTC ಒಳಗೆ ನಾವು ಗುಲ್ಬರ್ಗ ಡಿವಿಷನ್ ಬರ್ತೀವಿ, ಜುಡಿಷಿಯಲಿ ಗುಲ್ಬರ್ಗ ಟ್ರೀಟ್ ಆಗ್ತೀವಿ. ನಮ್ಮಂತೂ ಇಂಡಿಯಸ್ ಹಿಂದಿ ಹತ್ರ ಆಲ್ಮೋಸ್ಟ್ ಆಲ್ ಗುಲ್ಬರ್ಗ ಬಾರ್ಡರ್ ಆಗಿದೀವಿ ನಾವು. ಈಗ ನಮ್ಮ ಪಕ್ಕದ ಮಕ್ಕಳೇ ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಬೇರೆ ಬೇರೆ ರೀತಿ ಒಳಗೆ ಎಜುಕೇಶನ್ ಅವ್ರಿಗೆ ಅವಕಾಶ ಸಿಗ್ತದೆ, ನಮ್ಮ ಮಕ್ಕಳಿಗೆ ಸಿಗಂಗಿಲ್ಲ. ನಮ್ಗೆ ನೋವು ಅನಿಸ್ತದೆ. ನಾವು ಕೊನೆ ತನೂ ಸಹಿತ ಆರ್ಟಿಕಲ್ 371 ಕೊನೆಗೆ ಇಂಡಿಯಸ್ ಹಿಂದಿಯರ್ ಕೂಡಿಸಿರುತ್ತೆ ನಾವು ಡಿಮಾಂಡ್ ಇಡೋರು. ಕಡೆ ಬಿಜಾಪುರ ಜಿಲ್ಲೆ ಕೂಡಿಸಿರ್ತಾನೆ ಅವ್ರಿಗೆ. ಕಾನೂನಾತ್ಮಕ ಹೋರಾಟ ಮಾಡುವಂತ ವಿಚಾರ ಇನ್ನ ಯಾರು ಹೋಗಿಲ್ಲ ನಾವು. ಆದ್ರೆ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಜೊತೆಗೆ ನಾವು ತುಂಬಾ ಪ್ರಬುದ್ಧವಾಗಿ ವಿಚಾರ ಮಾಡತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಈ ವಿಚಾರನ ಇಟ್ಕೊಂಡು ಕಾನೂನಾತ್ಮಕ ಹೋರಾಟ ನಾನು ಅದ್ರ ಬಗ್ಗೆ ವಿಚಾರ ಮಾಡಿ ವಿಶ್ವಾಸ ಇಟ್ಟು ಎಲ್ಲ ನಾಯಕರು ಹೇಳಿದ್ರು ಅಂತ ಹೇಳಿ ರಾಜೀನಾಮೆ ಕೂಡ ಕೊಟ್ಟಿದ್ದೀರಿ. ಆದ್ರೂ ಕೂಡ ಮತ್ತೆ ಮಾಧ್ಯಮಗೋಷ್ಠಿಯಲ್ಲಿ ಏನ್ ಮಾತಾಡ್ತೀರಿ ಅಥವಾ ಏನ್ ಮಾಡ್ತಾರೆ ಡಿಸಿಷನ್ ತಗೊಂಡ್ರೆ ವಿಶ್ವಾಸ ಅವ್ರು ಇಲ್ಲ ಅಂದ್ರೆ ಮತ್ತೆ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ನಿಮ್ಮನ್ನು ಬಿಟ್ಟಿಲ್ಲ ನಾನು ಎಂದು ಕೂಡ ಮಾಧ್ಯಮ ಗೋಷ್ಠಿಯಲ್ಲಿ ಗುಪ್ತಚರ ಇಲಾಖೆ ಪೊಲೀಸ್ ಇರಲಿಲ್ಲ. ಇವತ್ತು ಪ್ರಥಮ ಬಾರಿ ಬಂದು ಅಟೆಂಡ್ ಆಗಿದ್ದಾರೆ. ಹೌದಾ? ಯಾರ್ರಿ? ಹೌದಾ? ಅಂದ್ರೆ ನಿಮ್ಮಲ್ಲಿ ಇನ್ನೂ ಡೌಟ್ ಇದೆಯಾ? ಬಂದಿದ್ದಾರೆ ಇದು ಸರ್. ಯಾರ ಮೇಲೆ ಡೌಟ್ ಇಟ್ಕೋಬಹುದು. ಐ ಆಮ್ ರಿಯಲ್ ಕಾಂಗ್ರೆಸ್ ಮ್ಯಾನ್, ಐ ಆಮ್ ರಿಯಲ್ ಕಾಂಗ್ರೆಸ್ ಫ್ಯಾಮಿಲಿ. ನನ್ನ ಮೇಲೆ ಡೌಟ್ ಇಡೋ ಪ್ರಶ್ನೆ ಬರೋದಿಲ್ಲ. ವಿ ಆರ್ ವೆರಿ ಡಿಫ್ರೆಂಟ್. ನಾನು ಹೇಳಿದಲ್ಲ, ಯಾವ ಹೇಳೋ ಶಕ್ತಿ ಅದನ್ನ ಸಾಯು ತನಕ ಕಾಂಗ್ರೆಸ್ನಾಗ ಇರ್ತೀನಿ ನಾವು. ಅದನ್ನ ಇಂಥ 10 ನೋವುಗಳು ಕೊಡ್ಲಿ ಅವ್ರು, ಇಂಥ 10 ತೊಂದರೆಗಳು ಬರಲಿ, ನಾನು ವಿಚಿತ್ರಲಾಗಂಗಿಲ್ಲ.
ಸರ್ ಈಗ ಏನ್ ಬೇಡಿ ಬಂದಿದೆ ಅಲ್ಲಿ? ಸರ್ ಒಂದೇ ಒಂದು ಪ್ರಶ್ನೆ, ನಿಮ್ಮ ಪಕ್ಷದಲ್ಲಿ ಲಾಯಲಿಟಿಗೆ ಮತ್ತು ಪಕ್ಷದ ನಿಜವಾದ ಕಾರ್ಯಕರ್ತರಿಗೆ ವ್ಯಾಲ್ಯೂ ಅದ. ಅದು ವ್ಯಾಲ್ಯೂ ಇರ್ಲಾರ್ದೇನೆ ಇಲ್ಲಿ ಬಿಟ್ಟಿರ್ತೀವನ್ರಿ. ನಾವ್ ಏನ್ ಹೇಳ್ತೀವಿ ಮಂತ್ರಿ ಆಗಿಲ್ಲ ಅನ್ನೋದೇ ಒಂದೇ ಅದ. ಉಳಿದು ನಮ್ಮ ಮೋಡಿ ವ್ಯಾಲ್ಯೂ ಇಟ್ಟಿರ್ತದ ಅನ್ನೋದು ಬೇರೆ ಬೇರೆ ಸಂದರ್ಭ ನೋಡಿರ್ತೀವಿ. ನಿಜವಾದ ಕಾರ್ಯಕರ್ತರು ಕೊಡಬೇಕಾಗಿದೆ. ನಮ್ಮಲ್ಲಿ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।